ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಲೋಕಸಭೆಯಲ್ಲಿ ಅವಿಶ್ವಾಸ ಕೋಲಾಹಲ, ಮೋದಿ ಸರ್ಕಾರದ ವಿರುದ್ಧ INDIA ಯುದ್ಧ. ವಿಪಕ್ಷಗಳಿಗೆ ಉತ್ತರ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳಾದ INDIA ಮೈತ್ರಿಕೂಟ ಮಂಡಿಸಿರುವ ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಗೆ ಇವತ್ತು ಸಂಜೆ ಅಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ನೀಡಲಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದ ಬಗ್ಗೆ, ಅವರ ಉತ್ತರದ ಬಗ್ಗೆ ಸಾಕಷ್ಟು ಕುತೂಹಲ ಈಗ ನಿರ್ಮಾಣ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ನೀಡಲಿದ್ದಾರೆ. ಇನ್ನು ಮಣಿಪುರ ಗಲಭೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವ ಸಾಧ್ಯತೆ ಇದೆ. ಇದೇ ವಿಚಾರವನ್ನ ಇಟ್ಟುಕೊಂಡೇ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿದ್ದು INDIA ಮೈತ್ರಿಕೂಟ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನ ಇಟ್ಟುಕೊಂಡು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ, ಉತ್ತರವನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ಯಾಕೆ ಮಾತನಾಡ್ತಾ ಇಲ್ಲ, ಮೌನವನ್ನ ಮುರಿತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡೇ ಅವಿಶ್ವಾಸವನ್ನ ಮಂಡನೆ ಮಾಡಿರುವಂತದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರವನ್ನ ನೀಡುವಂತಹ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಆಲ್ರೆಡಿ ಈಗಾಗಲೇ ಪ್ರಧಾನಿಗಳು ಮಾತನಾಡ್ತಾರೆ 4 ಗಂಟೆಗೆ ಅನ್ನುವಂತಹ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದೆ. ಮೋದಿ ಸರ್ಕಾರದ ವಿರುದ್ಧ INDIA ಮೈತ್ರಿಕೂಟ ಮಾಡಿರುವಂತಹ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ. ಸಂಸತ್ತಿನ ಉಭಯ ಸದನಗಳಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರಿ ಜಟಾಪಟಿ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು 2018ರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಂತಹ ಅವಿಶ್ವಾಸವನ್ನ ಒಂದು ಎದುರಿಸಿದ್ದನ್ನು ನಾವು ಗಮನಿಸಬಹುದು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನೀವು 2023ರಲ್ಲೂ ಇದೇ ರೀತಿಯಾದಂತಹ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡುವಂತಹ ಪರಿಸ್ಥಿತಿ ಬರಲಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಈಗ ಮತ್ತೆ ಅಂಥದ್ದೇ ಪರಿಸ್ಥಿತಿ ಬಂದಿದೆ. ಈ ವಿಚಾರವೇ ಈಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಮುಂದಿನ ಬಾರಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಅನ್ನುವಂತಹ ಒಂದಷ್ಟು ಚರ್ಚೆಯನ್ನ ಹುಟ್ಟು ಹಾಕಿರೋದನ್ನ ಈಗಾಗಲೇ ಬಿಜೆಪಿಯ ಕಾರ್ಯಕರ್ತರು ಈ ವಿಚಾರವನ್ನ ಇಟ್ಟುಕೊಂಡು ಮತ್ತೆ ಇಂತಹದ್ದೇ ಪರಿಸ್ಥಿತಿ ಬರಲಿ ಮುಂದಿನ ಬಾರಿಯೂ ಅಂತ ಹೇಳ್ತಾ ಇರುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. 2018ರಲ್ಲೂ ಕೂಡ ಅವಿಶ್ವಾಸ ಅಗ್ನಿ ಪರೀಕ್ಷೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಎದುರಿಸಿದ್ರು. ಅದನ್ನ ಯಾವ ರೀತಿಯಾಗಿ ಸಕ್ಸಸ್ ಆಗಿ ಎದುರಿಸಿದ್ರು ಅನ್ನೋದನ್ನ ನಾವು ಗಮನಿಸಬಹುದು. ಆ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು 2023ರಲ್ಲೂ ಕೂಡ ಇಂತಹದ್ದೇ ಒಂದು ದಿನ ಬರಲಿ, ನೀವು ಮತ್ತೆ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಲಿ ಅಂತ ಹೇಳಿದ್ರು. ಈಗ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ಗಮನಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಇಡೀ ದೇಶದ ಚಿತ್ತ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತನಾಡ್ತಾರೆ ಅನ್ನುವಂತಹ ಉತ್ತರದ ಮೇಲೆ ನಿಂತಿದೆ, ಅವರ ಭಾಷಣದ ಮೇಲೆ ನಿಂತಿದೆ, ಅವರ ಮಾತಿನ ಮೇಲೆ ನಿಂತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಈಗಾಗಲೇ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ನಿರ್ಣಯ ಕುರಿತು ಲೋಕಸಭೆಯಲ್ಲಿ ಮಂಗಳವಾರದಿಂದನೇ ಚರ್ಚೆ ಕೂಡ ನಡೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಣಿಪುರ ಹಿಂಸಾಚಾರ ಕುರಿತಂತೆ ಈಗಾಗಲೇ ಸಾಕಷ್ಟು ಕಾವಿದ ಚರ್ಚೆ ಆಗಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ದನ್ನು ನಾವು ಗಮನಿಸಬಹುದು. ಅದಾದ ನಂತರ ಅಮಿತ್ ಶಾ ಅವರು ಏನೇನಾಯಿತು ಈ ಹಿಂದೆ ಆಗಿದ್ದೇನು, ಈಗ ಆಗ್ತಾ ಇರೋದೇನು, ಆ ವಿಚಾರವನ್ನ ಹೇಳಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಈಗ ಸಂಸತ್ತಿನಲ್ಲಿ ಮಾತನಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರಲಿದೆ. ಈ ಹಿನ್ನೆಲೆಯಲ್ಲಿ ಇಡೀ ದೇಶದ ಚಿತ್ತ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತನಾಡ್ತಾರೆ ಅನ್ನೋದರ ಕುರಿತಾಗಿ ನೆಟ್ಟಿದೆ. ರಾಹುಲ್ ಗಾಂಧಿ ಅವರು ಕೂಡ ಸಾಕಷ್ಟು ಟೀಕೆಯನ್ನ ನಿನ್ನೆ ಮಾಡಿದ್ರು. ಮಾತನಾಡುವಂತಹ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ಮಣಿಪುರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮಾತೆಯನ್ನ ಹತ್ಯೆ ಮಾಡಿದ್ರಿ, ಕೊಲೆ ಮಾಡಿದ್ರಿ, ಮಣಿಪುರ ಅನ್ನೋದೊಂದು ರಾಜ್ಯವೇ ಅಲ್ವೇ ಅಲ್ವಾ ಅನ್ನುವ ರೀತಿಯಲ್ಲಿ ಅದು ಭಾರತದಲ್ಲಿ ಇಲ್ಲೇ ಇಲ್ಲ, ಆ ರೀತಿಯಾಗಿ ಮಾಡಿದ್ದೀರಿ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅದಾದ ನಂತರ ಸಾಕಷ್ಟು ಟೀಕೆಯನ್ನ ಕೂಡ ಮಾಡಲಾಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಬೆಂಕಿಯಂತಹ ಮಾತುಗಳನ್ನು ಆಡಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅದಕ್ಕೆ ಉತ್ತರವನ್ನ ನೀಡಲಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸತ್ನಲ್ಲಿ ಏನ್ ಹೇಳಿದ್ರು ನೋಡೋಣ. सबसे पहले मैं आपका धन्यवाद करना चाहता हूं कि आपने मुझे लोकसभा में
रीइंस्टेट किया। कुछ ही दिन पहले मैं मणिपुर गया, हमारे प्रधानमंत्री नहीं गए, आज तक नहीं गए, क्योंकि उनके लिए मणिपुर हिंदुस्तान नहीं है। स्पीकर सर, इन्होंने मणिपुर में हिंदुस्तान की हत्या की है, सिर्फ मणिपुर की नहीं, हिंदुस्तान की हत्या की है। इनकी राजनीति ने हिंदुस्तान को कत्ल किया है, हिंदुस्तान का मर्डर किया है मणिपुर में। आप देशभक्त नहीं हो, आप देश प्रेमी नहीं हो, आप देशद्रोही हो। आपने देश की हत्या मणिपुर में की। हिंदुस्तान की सेना मणिपुर में एक दिन में शांति ला सकती है, हिंदुस्तान की सेना का प्रयोग नहीं कर रहे हो, क्योंकि आप हिंदुस्तान को मणिपुर में मारना चाहते हो। रावण दो लोगों की सुनता था, मेघनाथ और कुंभकर्ण। वैसे ही नरेंद्र मोदी दो लोगों की सुनते हैं, अमित शाह और अडानी। आप पूरे देश में केरोसिन फेंक रहे हो, पूरे देश में आप केरोसिन फेंक रहे हो। आपने मणिपुर में केरोसिन फेंकी और फिर चिंगारी लगा दी। अब आप हरियाणा में कर रहे हो, पूरे देश को आप जलाने में लगे हो। आप पूरे देश में भारत माता की हत्या कर रहे हो। स्पीकर, ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಯಾವ ರೀತಿಯಾಗಿರುತ್ತೆ, ಮಣಿಪುರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿರೋದು INDA ಮೈತ್ರಿಕೂಟ. ಈ ಹಿನ್ನೆಲೆಯಲ್ಲಿ ಜುಲೈ 26ರಂದು ಲೋಕಸಭೆಯಲ್ಲಿ ಮಂಡಿಸಿದಂತಹ ಅವಿಶ್ವಾಸ ನಿರ್ಣಯವನ್ನ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು. ಅದೇ ರೀತಿಯಾಗಿ ಈ ವಿಚಾರ ಬಹಳ ಚರ್ಚೆಗೆ ಕೂಡ ಕಾರಣ ಆಗಿದ್ದನ್ನ ನಾವು ಗಮನಿಸಬಹುದು. ರಾಹುಲ್ ಗಾಂಧಿ ಅವರು ನಿನ್ನೆ ಈ ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ವಾಗ್ದಾಳಿಯನ್ನ ಮಾಡಿದ್ದು. ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ಬಿಜೆಪಿಯ ವಿರುದ್ಧ, ಈ ಮೈತ್ರಿಕೂಟದ ವಿರುದ್ಧ ಯಾರು ಕೂಡ ಅಲ್ಲಿಗೆ ಹೋಗಿಲ್ಲ, ಯಾವ ಕಾರಣಕ್ಕಾಗಿ ಹೋಗಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಆ ನಂತರ ಅಮಿತ್ ಶಾ ಅವರು ಲೆಕ್ಕವನ್ನ ಇಟ್ಟಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಅಮಿತ್ ಶಾ ಅವರ ಒಂದು ಎಲ್ಲವನ್ನ ಕೂಡ ಯಾವ ರೀತಿಯಾಗಿ ಕರಾರುವಕ್ಕಾಗಿ ಏನೇನಾಯ್ತು, ಈ ಹಿಂದೆ ಏನಾಯ್ತು, ಆ ನಂತರ ನಡೆದಿದ್ದೇನು, ಈಗ ಏನಾಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಸಂಸತ್ತಿನ ಮುಂದೆ ಇಟ್ಟರು. ಹಾಗಾದ್ರೆ ಅಮಿತ್ ಶಾ ಅವರು ನಿನ್ನೆ ಏನ್ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. मान्यवर में डे 1 से चर्चा के लिए तैयार था, मगर वो चर्चा नहीं चाहते, उनको विरोध करना था। और मैं कहना चाहता हूं, मेरी चर्चा से संतुष्ट न होते तो फिर कहते प्रधानमंत्री करें, प्रधानमंत्री विचार भी करते, मगर आप सदन में चर्चा ही न होने दो। मणिपुर जैसे महत्वपूर्ण मुद्दे पर गृह मंत्री को अपना पक्ष न रखने दे। किस प्रकार की डेमोक्रेटिक व्यवस्था चाहते हैं माननीय? और क्या आप सोचते हो कि शोर शराबा कर आप मुझे चुप कर दोगे? आप चुप नहीं कर सकते हो। 130 करोड़ की जनता ने हमें चुनकर यहां भेजा है, हमें सुनना पड़ेगा। आप चुप नहीं कर सकते हो। मान्यवर ರಾಹುಲ್ ಗಾಂಧಿಯ ಮಾತಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಎಲ್ಲಾ ನಾಯಕರು ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಸ್ಮೃತಿ ಇರಾನಿ ಅವರು ಕೂಡ ರಾಹುಲ್ ಗಾಂಧಿ ಅವರ ಮಾತನ್ನ ಖಂಡಿಸಿದ್ರು. उन्होंने जाते जाते एक अभद्र यहां पर लक्षण के दर्शन दिए। इट इज ओनली अ मिसोजिनिस्टिक मैन who can give a flying kiss to a parliament with seats female members of parliament. ऐसी गरिमा विहीन आचरण को इस देश के सदन में कभी नहीं देखा गया। उन्होंने जाते जाते एक अभद्र यहां पर लक्षण के दर्शन दिए। It is only a misogynistic man who can give a flying kiss to a parliament with seats female members of parliament. ऐसी गरिमा विहीन आचरण को इस देश के सदन में कभी नहीं देखा गया। ಅವಿಶ್ವಾಸ ಕೋಲಾಹಲ ನಡೀತಾ ಇರುವಂತಹ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಸಂಸತ್ನಲ್ಲಿ ಮಾತನಾಡಲಿದ್ದಾರೆ. ಈಗಾಗಲೇ ಪ್ರಧಾನಿ ಕಾರ್ಯಾಲಯ ಕೂಡ ಸ್ಪಷ್ಟಪಡಿಸಿದೆ, 4 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಮಾತನಾಡ್ತಾರೆ. ಸೊ ಆ ನಿರೀಕ್ಷೆ ಈಗ ಕುತೂಹಲ ಇಡೀ
ದೇಶದ ಜನರಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತನಾಡ್ತಾರೆ, ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಿದೆ. ಮಣಿಪುರ ವಿಚಾರವನ್ನಂತೂ ಇಟ್ಕೊಳ್ತಾ ಇಲ್ಲ, ಇವರು ಬಾಯೇ ತೆಗಿತಾ ಇಲ್ಲ, ಮೌನ ಮುರಿತಾ ಇಲ್ಲ, ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಇವತ್ತಿನ ಉತ್ತರ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇಡೀ ದೇಶದ ಜನರಲ್ಲಿ ಇದೆ. ಬೆಂಗಳೂರಲ್ಲಿ ಮಾಜಿ ಕಾರ್ಪೊರೇಟರ್ ಪುತ್ರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ಅತ್ತಿಗುಪ್ಪೆ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಮಗ ಗೌತಮ್ 29 ವರ್ಷ ಸುಸೈಡ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ಆತ್ಮಹತ್ಯೆಯ ಸುತ್ತ ಈಗ ಹತ್ತಾರು ಅನುಮಾನಗಳು ಮೂಡ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಮಗ ಸುಸೈಡ್ ಮಾಡ್ಕೊಂಡಿದ್ದು ಯಾಕೆ, ಯಾವ ಕಾರಣಕ್ಕಾಗಿ ಈ ಆತ್ಮಹತ್ಯೆ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಈಗ ಹುಟ್ಟಿಕೊಂಡಿವೆ. ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು ಅವರ ತಂದೆ, ಅಂದ್ರೆ ಗೌತಮ್ ಅವರ ತಂದೆ ದೊಡ್ಡಯ್ಯ ಅವರು. ಆದ್ರೆ ಈಗ ಮಾಜಿ ಕಾರ್ಪೊರೇಟರ್ ಮಗ ಸುಸೈಡ್ ಮಾಡ್ಕೊಂಡಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳನ್ನ ಈಗ ನೋಡ್ಲಾಗ್ತಾ ಇದೆ. ಅವರು ಕೂಡ ಏನಾದ್ರು ಗುತ್ತಿಗೆದಾರರಾಗಿದ್ರಾ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಈಗ ಪೊಲೀಸರು ಅಲ್ಲಿ ಹೋಗಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಗುತ್ತಿಗೆದಾರರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಗೊತ್ತಿಲ್ಲ, ಬಟ್ ಒಂದಷ್ಟು ಅನುಮಾನಗಳು ಈಗ ಈ ಪ್ರಕರಣದಲ್ಲಿ ಕಾಣ್ತಾ ಇದೆ. ಒಂದಷ್ಟು ಶಂಕೆಗಳು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ರು ಗೌತಮ್ ಅವರ ತಂದೆ ದೊಡ್ಡಯ್ಯ ಅವರು, ಅತ್ತಿಗುಪ್ಪೆ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ದೊಡ್ಡಯ್ಯ ಅವರು, ಅವರ ಮಗ ಗೌತಮ್ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವ್ನು ಯಾವುದೇ ರೀತಿ ಕಾಂಟ್ರಾಕ್ಟರ್ ಮಾಡ್ತಿರ್ಲಿಲ್ಲ, ಅವ್ನು ಯಾವುದೇ ರೀತಿ ಗುತ್ತಿಗೆದಾರನೂ ಅಲ್ಲ. ಇವರು ಸುಮ್ಮನೆ ಯಾರೋ ಒಬ್ರು ಹೇಳ್ಬಿಟ್ರು, BJPನವ್ರು ಯಾರೋ ಇದನ್ನು ನಡೀತಾ ಇದೆಯಲ್ಲ, ಈಗ ಹೆಂಗೆ ಅದಕ್ಕೆ ಲಿಂಕ್ ಮಾಡ್ಬಿಡೋಣ ಅನ್ನೋ ಮನೋಭಾವ ಅನ್ನಿಸ್ತಾ ಇದೆ. ಈಗ ನೋಡಿ, ಸುಮ್ಮನೆ ನಮ್ಮ ಫ್ಯಾಮಿಲಿನಲ್ಲಿ ಇದನ್ನು ಡಿಸ್ಟರ್ಬ್ ಮಾಡಿಬಿಡಿ ದಯವಿಟ್ಟು. ಯಾವುದನ್ನು ತೊಗೊಂಡೋಗಿ ಯಾವುದೋ ಕಾಂಟ್ರಾಕ್ಟು ಅಂತೇಳಿ ಅವ್ನು ಹುಡುಗ ಪಾಪ ಅವ್ನು ಭಾಳ ಚಿಕ್ಕವನು, ಈಗ ಮದುವೆ ಮಾಡಬೇಕು ಅಂತ ನಾವು ಓಡಾಡ್ತಾ ಇದ್ರಿ. ಒಂದು 2-3 ಹೆಣ್ಣು ನೋಡಿದ್ವಿ. ಅವ್ನು ಡಿಪ್ರೆಷನ್ಸ್ ಇದೆ, ಸರಿನಾ? ಅವ್ನು ಡಿಪ್ರೆಷನಲ್ಲಿ ಏನೋ ಮಾಡ್ಕೊಂಡಿದ್ದಾನೆ. ಅವ್ನು ಕಾಂಟ್ರಾಕ್ಟ್ ಲೈಸೆನ್ಸು ಇಲ್ಲ, ಅವ್ನು ಯಾವ ಕಾಂಟ್ರಾಕ್ಟ್ ಬಿಲ್ಲು ಬರಬೇಕಾಗಿರಲ್ಲ, ಅವ್ನು ಯಾವುದೂ ಇಲ್ಲ. 100% ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಸುಳ್ಳಾಗಿದೆ ಅಂತ ನೆಕ್ಸ್ಟ್ ನೀವು ತಗೊಂಬಂದು ತೋರಿಸಿ ನನಗೆ, ಅವಾಗ ನಾನು ಮಾತಾಡ್ತೀನಿ, ನನ್ನೇ ಕೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಈಗ ಒಂದಷ್ಟು ಅನುಮಾನಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಅವರ ಡೆತ್ ನೋಟ್ ಸಿಕ್ಕಿದೆಯಾ, ಯಾವ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಸಿಗ್ತಾ ಇದೆಯಾ? ಎಸ್ ನವಿತಾ ಜೈನ್, ಅಂದ್ರೆ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಅತ್ತುಗುಪ್ಪೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಕೆಲವೊಂದು ಅನುಮಾನಗಳಿಗೆ ಕಾರಣ ಅಂತಂದ್ರೆ ಕೆಲವರು ಆತ ಗುತ್ತಿಗೆದಾರ ಈ ತರ ಏನು ಬಿಲ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋ ತರ ಎಲ್ಲ ಕೂಡ ಹಬ್ಬಿಸಲಾಗಿತ್ತು. ಆದ್ರೆ ಈಗ ಅವ್ರ ಕುಟುಂಬಸ್ಥರೇ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರುವಂತದ್ದು ಏನಂದ್ರೆ, ಅದು ಆತನಿಗೆ ಲೈಸೆನ್ಸ್ ಇಲ್ಲ, ಯಾವ ಗುತ್ತಿಗೆದಾರನು ಆತ ಗೌತಮ್ ಅಲ್ಲ. ಆದ್ರೆ ಆತ ಖಿನ್ನತೆಗೊಳಗಾಗಿದ್ದ, ಇದೇ ಕಾರಣಕ್ಕೆ ಆತ ಡಿಪ್ರೆಷನ್ಗೊಳಗಾಗಿ ಈ ತರ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಈಗ ಅವ್ರ ಕುಟುಂಬಸ್ಥರೇ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಜೊತೆಗೆ ಈ ಗೌತಮ್ ಏನಿದ್ದಾರೆ, ಈತ ಗೌತಮ್ ಮನೆಯಲ್ಲಿ ನೋಡ್ಕೊಳ್ತಾ ಇರುವಂತದ್ದು, ಮತ್ತೆ ಅವರ ಸಹೋದರ ಗುತ್ತಿಗೆದಾರನಾಗಿದ್ದ ಅಂತೇಳಿ ಅವರ ಫ್ಯಾಮಿಲಿ ಮೆಂಬರ್ಸ್ ಹೇಳುವಂತದ್ದು. ಆ ಜೊತೆಯಲ್ಲಿ ಇದ್ದಂತ ಕಾರಣ ಸಂದರ್ಭದಲ್ಲಿ ಏನೋ ಒಂದು ಕಳೆದ 3-4 ತಿಂಗಳಿಂದ ಆತನಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಹೆಣ್ಣು ನೋಡ್ತಾ ಇದ್ವಿ. ಆದ್ರೆ ಈ ಸಂದರ್ಭದಲ್ಲಿ ಏನು ಇತ್ತೀಚೆಗೆ ಡಿಪ್ರೆಷನ್ಗೊಳಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಡಿಪ್ರೆಷನ್ಗೊಳಗಾಗಿದ್ದ, ಮತ್ತೆ ಕಾರಣ ಏನು, ಮತ್ತೆ ಏನಾದ್ರೂ ಇನ್ನಿತರ ಏನಾದ್ರು ವಿಚಾರಗಳಿದೆಯಾ ಅನ್ನೋದ್ರ ಬಗ್ಗೆ ಅವ್ರ ಕುಟುಂಬಸ್ಥರು ಸ್ಪಷ್ಟಪಡಿಸಬೇಕು. ಜೊತೆಗೆ ಈಗ ಈಗಷ್ಟೇ ಅವರು ಫ್ಯಾಮಿಲಿ ಕುಟುಂಬಸ್ಥರು ಈಗ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಪೊಲೀಸರು ಕೂಡ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ತನಿಖೆ ವೇಳೆ ಗೊತ್ತಾಗಿರುವಂತಹ ವಿಚಾರ ಅಂದ್ರೆ ಅವರ ಏನೋ ಇತ್ತೀಚಿನ ದಿನಗಳಲ್ಲಿ ಆತ ಕೆಲವೊಂದು ಡಿಪ್ರೆಷನ್ಗೊಳಗಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಈಗ ಅದ್ರ ಬಗ್ಗೆ ಯಾಕೆ ಡಿಪ್ರೆಷನ್ಗೊಳಗಾಗಿದ್ದ, ಮತ್ತೆ ಕಾರಣ ಏನು, ಮತ್ತೆ ಸೂಸೈಡ್ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಯಾರು ಕುಟುಂಬಸ್ಥರು ಯಾರು ಇರ್ಲಿಲ್ವಾ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಈಗಷ್ಟೇ ಅವರ ಕುಟುಂಬಸ್ಥರು ಆ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗುತ್ತೆ. ನವಿತಾ ಜೈನ್. ಗಂಗಾಧರ್, ಈಗ ಅವರ ಮನೆಯವರೇ ಹೇಳಿದ ಹಾಗೆ ಅಂತಹ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ, ಆತ ಕಾಂಟ್ರಾಕ್ಟರೇ ಅಲ್ಲ, ಲೈಸೆನ್ಸೇ ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಹಂಗಾದ್ರೆ ಪರ್ಸನಲ್ ಆಗಿ ಏನಾದ್ರೂ ಸಮಸ್ಯೆ ಆಗಿತ್ತಾ, ಹೇಗೆ? ಎಸ್ ನವಿತಾ ಜೈನ್, ಅಂದ್ರೆ ಈಗ ಅವ್ರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ವೈಯಕ್ತಿಕ ಕಾರಣಗಳಿಂದಾಗಿ ಆತ ಮಗನೇ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದ್ರೆ ವೈಯಕ್ತಿಕ ಕಾರಣಗಳಂತಂದ್ರೆ ಏನು, ಏನಾದ್ರೂ ಹಣಕಾಸಿನ ಏನಾದ್ರೂ ಸಮಸ್ಯೆ ಆಗಿತ್ತಾ, ಅಥವಾ ಏನಾದ್ರೂ ಮದುವೆ ವಿಚಾರ ಯುವತಿ ವಿಚಾರವಾಗಿ ಏನಾದ್ರು ಮಾಡ್ಕೊಂಡಿದ್ನ ಅನ್ನೋದ್ರ ಬಗ್ಗೆ ಈಗ ಅವ್ರ ಕುಟುಂಬಸ್ಥರು ಹೇಳಬೇಕಾಗುತ್ತೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರವಾಗಿ ಅವರು ಈಗ ನಮ್ಮ ಹೇಳಿಕೆಯನ್ನ ಕೊಟ್ಟಿರುವಂತದ್ದು 3-4 ತಿಂಗಳಿಂದ ನಾವು ಮದುವೆ ಮಾಡ್ಬೇಕು ಅಂತ ಹೇಳಿ ಹುಡುಗಿಗಳನ್ನ ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಆತ ಕೆಲವು ಸ್ವಲ್ಪ ಡಿಪ್ರೆಷನ್ ಒಳಗಾಗಿದ್ದ, ಈ ಕಾರಣದಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತೇಳಿ. ಆದ್ರೆ ಈ ಸ್ಪಷ್ಟವಾಗಿ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಈಗ ಅವ್ರ ಕುಟುಂಬಸ್ಥರೇ ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಸದ್ಯ ಪೊಲೀಸರು ಕೂಡ ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.
ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ ಗುತ್ತಿಗೆದಾರರು. ಬೊಮ್ಮಾಯಿ ಬಳಿ ಮನವಿ ಸಲ್ಲಿಸೋಕೆ ಬಂದಿದ್ದೇವೆ. ಬಿಜೆಪಿಗಷ್ಟೇ ಅಲ್ಲ, ಕಾಂಗ್ರೆಸ್ಸಿಗರಿಗೂ ಕೂಡ ನಾವು ಈಗ ಮನವಿಯನ್ನ ಮಾಡ್ಕೊಳ್ಳೋಕೆ ಬಂದಿದ್ದಾರೆ ಗುತ್ತಿಗೆದಾರರು. ಇನ್ನು ಕೇವಲ ಬಿಜೆಪಿಗಷ್ಟೇ ಅಲ್ಲ, ನಾವು ಕಾಂಗ್ರೆಸ್ಸಿಗರಿಗೂ ಕೂಡ ಮನವಿಯನ್ನ ಮಾಡಿದ್ದೇವೆ. ಬಾಕಿ ಇರುವಂತಹ ಬಿಲ್ನ ನಮಗೆ ಆ ಒಂದು ಏನು ತಡೆಯನ್ನು ಹಿಡಿದಿದ್ದಾರಲ್ಲ, ಬಿಲ್ ಕೊಡ್ತಾ ಇಲ್ವಲ್ಲ, ಅದನ್ನ ಆದಷ್ಟು ಬೇಗ ಮಂಜೂರು ಮಾಡಲಿ ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳಿ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಚಿವರ ಬಳಿಯೂ ನಾವು ಮನವಿ ಮಾಡಿದ್ದೇವೆ, ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅನುದಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕೆಂಪಣ್ಣ ಅವರ ನಿಲುವು ನಮ್ಮ ನಿಲುವು ಕೂಡ ಒಂದೇ ಆಗಿರುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಈ ಗುತ್ತಿಗೆದಾರರ ಸಂಘದಲ್ಲಿ ಏನಾದರೂ ಒಡಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಚರ್ಚೆಯನ್ನ ಹಾಕ್ತಾ ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿ, ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಹೇಳ್ತಾರೆ ನಮಗೆ ಯಾವುದೇ ರೀತಿಯ ಕಮಿಷನ್ ಕೇಳಲಿಲ್ಲ ಅಂತ ಹೇಳಿ. ಕೆಲವರು ಹೇಳ್ತಾ ಇದ್ದಾರೆ ಕಮಿಷನ್ ಅನ್ನ ಕೇಳಿದ್ದಾರೆ ಅನ್ನುವಂಥದ್ದು, 15% ಕಮಿಷನ್ ಕೇಳಿದ್ದಾರೆ ಈಗ ಬಾಕಿ ಇರುವಂತಹ ಬಿಲ್ ಅನ್ನ ಮಂಜೂರು ಮಾಡೋದಿಕ್ಕೆ. ಸೊ ಇಂತಹ ಗೊಂದಲಗಳು ಇರುವಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದಲ್ಲಿಯೇ ಹಾಗಾದ್ರೆ ಒಡಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಇದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಥರ ಯಾವುದೂ ಇಲ್ಲ, ಕೆಂಪಣ್ಣನವರ ನಿಲುವು ಹಾಗೆ ನಮ್ಮ ನಿಲುವು ಕೂಡ ಒಂದೇ ಆಗಿದೆ ಅನ್ನುವಂತಹ ಉತ್ತರವನ್ನ ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪ ಅವರಿಗೂ ಕೂಡ ಈ ಮನವಿಯನ್ನ ಸಲ್ಲಿಸಿರೋದನ್ನ ಗಮನಿಸಬಹುದು. ಈಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಅವರ ಬಳಿ ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಹಾಗೆ ಮನೆ ಕುಮಾರಸ್ವಾಮಿ ಅವರ ಬಳಿಯೂ ಕೂಡ ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದನ್ನ ನಾವಿಲ್ಲಿ ನೋಡಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಗುತ್ತಿಗೆದಾರರು ಯಾರು ಒಂದು ಸರ್ಕಾರವನ್ನು ಬೆಳೆಸಿ ಇನ್ನೊಂದು ಸರ್ಕಾರ ಅಸ್ತಿತ್ವಕ್ಕೆ ತರೋದಕ್ಕೆ ಈ ವಿಚಾರವೇ ಪ್ರಮುಖ ಪಾತ್ರವನ್ನ ವಹಿಸಿತ್ತು, ಅದೇ ಗುತ್ತಿಗೆದಾರರು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ DCM DKಶಿ ಅವರ ವಿರುದ್ಧವೇ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂದು ಮುಟ್ಟಿದೆ, ಏನ್ ಆಗಬಹುದು? ನಮಿತಾ, ಈಗಾಗಲೇ ಏನು ಗುತ್ತಿಗೆದಾರರು ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ನಿಲುವುಗಳನ್ನ ಒಟ್ಟಾಗಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಮುಂದಾಗ್ತಾ ಇಲ್ಲ. ಒಂದ್ ಕಡೆಗೆ ಈಗಾಗಲೇ ಕೆಂಪಣ್ಣ ಅವರು ಕೂಡ ಇದ್ರ ಬಗ್ಗೆ ಅಂದ್ರೆ ಕಮಿಷನ್ ವಿಚಾರ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಏನು ಮುಖ್ಯವಾಗಿ ಮಂಜುನಾಥ್ ಅವರು ಕೂಡ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಮನವಿಯನ್ನ ಕೊಡ್ತಾ ಇದ್ದಾರೆ. ಆ ಪತ್ರದ ಮುಖಾಂತರವಾಗಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬಾಕಿ ಹಣವನ್ನ ಬಿಡುಗಡೆಯನ್ನ ಮಾಡಬೇಕು, ಆದ್ರೆ ತನಿಖೆ ಹೆಸರಲ್ಲಿ DCM DK ಶಿವಕುಮಾರ್ ಅವರು ನಮಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಬೇಕು, ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕ್ಬೇಕು ಅನ್ನುವಂಥದ್ದು. ಆದ್ರೆ DCM DK ಶಿವಕುಮಾರ್ ಮಾತ್ರ ಏಕಾಏಕಿ ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕೂಡ ಬಿಜೆಪಿ ನಾಯಕರು ಒಂದ್ ರೀತಿ ಆಪಾದನೆಯನ್ನು ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಇಲ್ಲೊಂದ್ ಕಡೆ ಏಕಪಕ್ಷೀಯವಾದಂತ ನಿರ್ಧಾರವನ್ನ ಈ ಒಂದು ವಿಚಾರದಲ್ಲಿ ಕೈಗೊಳ್ತಿದ್ದಾರೆ ಅನ್ನೋದು. ಅಂದ್ರೆ DK ಶಿವಕುಮಾರ್ ಅವರ ನಡವಳಿಕೆ ಬಗ್ಗೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬೇಸರಗೊಂಡಿದ್ದಾರೆ ಅನ್ನೋದಕ್ಕೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಈ BBMP ಗುತ್ತಿಗೆದಾರರು ಬರೀ ಬಿಜೆಪಿ ಶಾಸಕರಿಗೆ ಅಷ್ಟೇ ಮನವಿಯನ್ನ ಕೊಟ್ಟಿಲ್ಲ, ಜೊತೆಗೆ ಕಾಂಗ್ರೆಸ್ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಸೇರಿದಂತೆ ಪ್ರಮುಖವಾದಂತ ಮಿನಿಸ್ಟರ್ಗಳಿಗೂ ಕೂಡ ಈಗಾಗಲೇ ಮನವಿಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡೋದ್ರ ಬಗ್ಗೆ ಕೂಡ ಕ್ರಮವನ್ನ ವಹಿಸಲು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಅಷ್ಟಾದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ಅವರ ಬೇಡಿಕೆ ಇನ್ನೂ ಕೂಡ ಈಡೇರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಈಗ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಒಂದ್ ರೀತಿ ಅನುದಾನವನ್ನ ಬಿಡುಗಡೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯಕ್ಕೆ 15% ಕಮಿಷನ್ ಆರೋಪ ಕೂಡ ಈಗ DK ಶಿವಕುಮಾರ್ ಮೇಲೆ ಕೇಳಿ ಬಂದಿರುವಂತದ್ದು. ಈ ಒಂದು ವಿಚಾರವನ್ನು ಕೂಡ ರಾಜ್ಯ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ವಿಚಾರವನ್ನು ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದ್ ರೀತಿ ಕಾಂಗ್ರೆಸ್ ವಿರುದ್ಧವಾಗಿ ಅಸ್ತ್ರವಾಗಿ ಕೂಡ ಮಾಡ್ಕೊಂಡಿದೆ. ನೀವ್ ಹೇಳ್ದಂಗೆ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಆ ಸಂದರ್ಭದಲ್ಲೂ ಕೂಡ ಇದೇ ಒಂದು ಕಾಂಗ್ರೆಸ್ 40% ಕಮಿಷನ್ ಆರೋಪದ ವಿಚಾರವಾಗಿ ರಾಜ್ಯ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನ ಮಾಡಿತ್ತು. ಅದರಿಂದಾಗಿ ಬಿಜೆಪಿ ಸೋಲನ್ನು ಕೂಡ ಕೊಂಡಿದೆ. ಹೀಗಾಗಿ ಬಿಜೆಪಿ ಕೂಡ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಒಂದು ರೀತಿ ಪ್ರಾರಂಭದಿಂದಲೇ ಬಿಸಿ ಮುಟ್ಟಿಸುವ ಕೆಲಸಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿರುವಂತದ್ದು. ಬರುವಂತ ದಿನಗಳಲ್ಲೂ ಕೂಡ ಜನಾಂದೋಲನಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ವಿರುದ್ಧ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಪ್ರಭು ಚೌಹಾಣ್ ಅವರು. ನನ್ನ ಹತ್ಯೆಗೆ ಕೇಂದ್ರ ಸಚಿವ ಖೂಬಾ ಸಂಚು ನಡೆಸುತ್ತಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಪ್ರಭು ಚೌಹಾಣ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಕೇಂದ್ರ ಸಚಿವರ ವಿರುದ್ಧ. ಸ್ವಪಕ್ಷ ನಾಯಕರ ವಿರುದ್ಧವೇ ಪ್ರಭು ಚೌಹಾಣ್ ಈ ರೀತಿಯ ಆರೋಪವನ್ನ ಮಾಡಿದ್ರು. ಈ ಹಿಂದೆ ಕೂಡ ಅನೇಕ ಆರೋಪವನ್ನ ಮಾಡಿದ್ರು ಭಗವಂತ್ ಖೂಬಾ ಅವರ ವಿರುದ್ಧ. ಖೂಬಾ ನನ್ನನ್ನ ಸೋಲಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು, ಈಗ ಗೂಂಡಾಗಳಿಂದ ಹತ್ಯೆಗೆ ಸಂಚನ್ನ ಹಾಕ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. कैसा करेंगे? रोड पे होके गोली मार दो रे उसको, ऐसा इतना इतना तुम इतना रोड पे घूम के तेरे साथ में गुंडे भैया गुंडे ब्रोकर मार सकता है, मार दे, मेरे को मार दे, कमल को मत मार, कमल को मत मार, कमल देश का कमल है, कमल को मत मार, मुझे मार,
मुझे आज तक इतना इतना चिढ़ है, दिल में चिढ़ है, कोई शूट कर दे कि मेरे कमल को क्यों मारता, अटल बिहारी क्यों मारता, मोदी क्यों, उनके दिल में क्या है। ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.